ಹೇಳ್ತಂತೆ ನಾನು ಹಾಗೆ ಸಮುದ್ರವನ್ನು ಸೇರ್ತೇನೆ, ಅಲ್ಲಿಗೆ ನನ್ನ ಪಾಪವನ್ನು ಪಡಿತಪ್ಪ. ಸಮುದ್ರ ದೇವರಲ್ಲಿ ಕೇಳಿದಂತೆ, ನೋಡಪ್ಪ ನದಿಗಳೆಲ್ಲವೂ ಸಮುದ್ರವನ್ನು ಸೇರಿತು, ನಿನ್ನ ಪಾಪ ಎಲ್ಲೋಯ್ತು. ಆಗ ಸಮುದ್ರ ಹೇಳ್ತಂತೆ, ನಾನು ಆವಿಯಾಗಿ ಆಕಾಶವನ್ನು ಸೇರ್ತೇನೆ, ಒಳಗೆ ಇಡ್ತೇನೆ ನಾನು. ಹಾಗೆ ಹೋಗಿ ಅಸನ್ಯಾಸಿ ಹೊರಡನಲ್ಲಿ ಕೇಳಿದಂತೆ, ಮುಂದೇನಪ್ಪ ಸಮುದ್ರ ದೇವರಿಂದ ನಿಮಗೆ ಆವಿಯಾಗಿ ನಿನ್ನಲ್ಲಿ ಸೇರ್ಕೊಳ್ತೀನಿ, ನೀನೇನ್ ಮಾಡ್ತೀಯ? ನಾನು ಮತ್ತೇನ್ ಮಾಡ್ತೀನಿ, ಭೂಮಿಗೆ ಕಳಿಸ್ಕೊಡ್ತೀನಿ ಅಂತ. ಆಯ್ತು, ಭೂಮಿಗೆ ಬಂದ್ಮೇಲೆ ಭೂಮಿ ತಾಯಿಯಲ್ಲಿ ಕೇಳಿದಂತೆ, ಆ ವರುಣ ನಿನಗೆ ನೀರನ್ನು ನೀಡ್ತ, ನಿನ್ನ ಪಾಪ ನಿನಗೆ ಬಂತು, ನೀನೇನ್ ಮಾಡ್ತೀಯಪ್ಪ? ನಾನು ಎಲ್ಲ ಜನರಿಗೂ ಫಲವನ್ನು ನೀಡ್ತೀನಿ. ಅದಕ್ಕೆ ಭೂತಾಯಿಯು ಪಾಪವನ್ನು ಕಳ್ಕೊಂಡು ಫಲ ಎಲ್ಲದೂ ಫಲ ಎಲ್ಲದೂ ಸಿಗುತ್ತೆ. ಆ ಫಲದಲ್ಲಿ ಕೇಳಿದಂತೆ, ನೀವೇನ್ ಮಾಡ್ತೀರ? ನಾನು ಜನರಿಗೆ ಸೇರ್ತೀನಿ, ಮನುಷ್ಯನಿಗೆ ನಾನು ಅವನಿಗೆ ಹಸುವನ್ನು ನೀಡುತ್ತೀನಿ. ಅದಕ್ಕೆ ಪಾಪ ಎಲ್ಲಿ ಬಂತು, ಎಲ್ಲಿ ಪ್ರಾರಂಭ ಆಯಿತು ಅಲ್ಲಿಗೆ ಕೊನೆ ಆಯಿತು ಅಲ್ವಾ? ಹೀಗಾಗಿ ಈ ಸಂಸ್ಕಾರದಲ್ಲಿ ಬಹಳ ಶ್ರೇಷ್ಠವಾದದ್ದು. ಅದು ಗುರುಕುಲಕ್ಕೆ ಕಳಿಸುವುದು, ವಿದ್ಯಾದಾನ ಅಲ್ವಾ? ವಿದ್ಯಾಭ್ಯಾಸ ಪ್ರಾರಂಭ ಹೇಗೆ ನಮ್ಮ ಜ್ಯೋತಿಷ ಎಲ್ಲ ಕೇಳ್ತೇವೆ, ಹೌದಲ್ವಾ? ಎಲ್ಲ ಕೇಳೋದು ಬರೋದಿಲ್ಲಿ ಆ ವಿದ್ಯೆಗೆ, ಸರಸ್ವತಿಯಲ್ಲಿ ಅಲ್ವಾ? ಹೀಗಾಗಿ ಅವರ ಅನುಗ್ರಹ ಸಕಾಲಕ್ಕೆ ಆ ಮಕ್ಕಳಿಗೆ ಸಿಗಬೇಕಾಗಿ ಈ ಸಂಸ್ಕಾರವನ್ನು ಇದು ಮಾಡಿದ್ದೇವೆ, ಅದರ ಸಾಫಲ್ಯತೆ ಸಿಗಬೇಕು, ಹೌದಲ್ವಾ? ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ತೊಡಕುಗಳು ಬಂದೇನೆ ಆ ಸರಸ್ವತಿ ಅನುಗ್ರಹ ಸಕಾಲಕ್ಕೆ ಮಕ್ಕಳಿಗೆ ಸಿಕ್ಕಿ, ಹಾಗೆ ಈ ಸಂಸ್ಥೆಗೆ ಅವರ ಜೀವನಕ್ಕೆ ಬೇಕಾಗುವಂಥ ಎಲ್ಲ ವರವನ್ನು ಆ ಸರಸ್ವತಿ ಆ ಮಕ್ಕಳಿಗೆ ನೀಡಿ ಪ್ರಾರ್ಥನೆ ಮಾಡಿ